ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದರಿಂದ ಒಂದು ಹಬ್ಬದ ಸಾಲುಗಳು ಬರ್ತಾ ಇವೆ. ಅದಕ್ಕೋಸ್ಕರ ಒಂದಿಷ್ಟು ಸಿಂಪಲ್ ಆಗಿರುವಂಥ ಹತ್ತಿ ಹಾರಗಳನ್ನು ಈಗಾಗಲೇ ಮಾಡಿ ತೋರಿಸಿಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲೂ ಕೂಡ ಮತ್ತೊಂದು ಹತ್ತಿ ಹಾರವನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹೊಸ ಡಿಸೈನ್ ಏನೋ ಅಲ್ಲ, ಹಳೆ ಡಿಸೈನ್. ಈ ಹಳೆ ಡಿಸೈನ್ಗೆ ಬೇರೆ ರೀತಿಯಲ್ಲಿ ಡೆಕೋರೇಟ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಹತ್ತಿ ಎಳೆಗಳು, ಪರ್ಲ್ಸ್, ಕುಂದನ್ನು ಡೆಕೋರೇಟ್ ಮಾಡೋದಕ್ಕೋಸ್ಕರ ಫೆವಿಕಾಲ್, ಕತ್ತರಿ, ದಪ್ಪ ದಾರ, 1 ಸೆಂಟಿಮೀಟರ್ ಕಾರ್ಡ್ ಮತ್ತು ಗೆಜ್ಜೆ ವಸ್ತ್ರ ಇಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ತಗೊಳ್ತಾ ಇದ್ದೀನಿ. 4 ಗೆಜ್ಜೆ ವಸ್ತ್ರದ ಎಳೆಗಳನ್ನು ತೆಗೆದುಕೊಂಡಿದ್ದೀನಿ. ಪ್ರತಿಯೊಂದು 16 ಗುಂಡು ಇದೆ. ಈ ರೀತಿ ನೀಟಾಗಿ ಜೋಡಿಸ್ಕೋಬೇಕು. ಇವಾಗ ಹತ್ತಿ ಎಳೆಗಳನ್ನು ತೆಗೆದುಕೊಂಡು ಸೈಜ್ ನೋಡಿಕೊಂಡು ಎಷ್ಟು ಲೆಂತ್ ಬೇಕು ನೋಡಿಕೊಂಡು 2 ಎಳೆಗಳನ್ನು ತಗೊಳ್ತಾ ಇದ್ದೀನಿ. ಗೆಜ್ಜೆ ವಸ್ತ್ರದ ಎಳೆಗಳು ಜಾರಿ ಹೋಗದೇ ಇರಲಿ, ನೀಟಾಗಿ ಇರಬೇಕು ಅನ್ನುವ ಕಾರಣಕ್ಕೆ ಈ ರೀತಿ ಅಂಟಿಸ್ತಾ ಇದ್ದೀನಿ. ಮಧ್ಯದಲ್ಲಿ ಪದಕ ಜೋಡಿಸೋದಕ್ಕಾಗಿ 1 ಎಳೆಯನ್ನು ಹಾಗೆ ಬಿಡ್ತಾ ಇದ್ದೀನಿ. ಇದೇ ರೀತಿ ಹಾರದ ಉದ್ದಕ್ಕೂ ಮಾಡ್ಕೊಂಡು ಹೋಗಬೇಕು. ಈಗಾಗಲೇ ಮಾಡಿದ್ದೀನಿ. ಇವಾಗ 1 ಸೆಂಟಿಮೀಟರ್ ಕಾರ್ಡ್ ತೆಗೆದುಕೊಂಡು ಅದಕ್ಕೆ 11 ಸುತ್ತನ್ನು ಸುತ್ತಿ ಒಂದು ಚಿಕ್ಕ ಹೂವನ್ನು ಮಾಡಿಕೊಂಡಿದ್ದೀನಿ. ಇದು ಹೂವು ಮಾಡುವಾಗ ಹಾರದ ಸೈಜನ್ನು ನೋಡಿಕೊಂಡು ಹೂವನ್ನು ಮಾಡಬೇಕಾಗತ್ತೆ. ಈ ರೀತಿ ಹೂ ಮಾಡೋದು ಬೇಡ ಅನಿಸಿದರೆ ಹಾಗೆ ಎಳೆಯನ್ನು ಸುತ್ತಿ ಸರ್ಕಲ್ ಶೇಪ್ನಲ್ಲಿ ಇಡ್ಬೋದು. ನಾನು ತುಂಬ ಹಿಂದಿನ ವಿಡಿಯೋಗಳಲ್ಲಿ ಈ ರೀತಿ ಹೂಗಳನ್ನು ಮಾಡಿ ತೋರಿಸಿಕೊಟ್ಟಿದ್ದೀನಿ. ಮಧ್ಯದಲ್ಲಿ ಫೆವಿಕಾಲ್ ಹಾಕಿ ಅಂಟಿಸ್ಕೋಬೇಕಾಗತ್ತೆ. ಈ ರೀತಿ ಸುತ್ತಿ ಇದನ್ನು ಕೂಡ ಇಡ್ಬೋದು, ಹೇಗಾದರೂ ಮಾಡ್ಕೋಬೋದು. ನಾನು ಒಂದಿಷ್ಟು ಗೆಜ್ಜೆ ವಸ್ತ್ರಗಳನ್ನು ಚಿಕ್ಕದಾಗೂ ಮಾಡ್ಕೋಬೋದು, ಹಾಗೆ ಅದನ್ನು ದೊಡ್ಡದಾಗಿ ಕೂಡ ಮಾಡ್ಕೋಬೋದು. ಆ ರೀತಿ ಡಿಸೈನ್ಗಳನ್ನು ಈಗಾಗಲೇ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ಕೂಡ ಹಾಗೆ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು, ದೊಡ್ಡ ಗೆಜ್ಜೆ ವಸ್ತ್ರ ಕೂಡ ಮಾಡ್ಕೊಳ್ಬೋದು. ನಾನು 4 ಎಳೆಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಜಾಸ್ತಿ ಎಳೆಗಳನ್ನು ತೆಗೆದುಕೊಂಡು ಸ್ವಲ್ಪ ಉದ್ದ ಸೈಜ್ನಲ್ಲಿ ಮಾಡಿಕೊಂಡ್ರೆ ದೊಡ್ಡ ಗೆಜ್ಜೆ ವಸ್ತ್ರ ಮಾಡ್ಬೋದು. ಕೆಳಭಾಗದಲ್ಲಿ ಪದಕಕ್ಕೋಸ್ಕರ ಬರೇ ಪರ್ಲ್ ತೆಗೆದುಕೊಂಡಿದ್ದೀನಿ. ಈ ರೀತಿ ಪೋಣಿಸ್ಕೊಂಡಿದ್ದೀನಿ ಪರ್ಲ್. ಇದನ್ನು ಮಧ್ಯಭಾಗದಲ್ಲಿ ಜೋಡಿಸಿ ಪದಕ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಇದರ ಬದಲಾಗಿ ಹೂಗಳನ್ನು ಕೂಡ ಮಾಡಿ ಪದಕ ಮಾಡ್ಬೋದು. ಇವಾಗ ಸ್ವಲ್ಪ ಪದಕಕ್ಕೋಸ್ಕರ ದೊಡ್ಡ ಸೈಜ್ನಲ್ಲಿ ಹೂವನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ಅಂಟಿಸ್ಕೋಬೇಕು.
2 ಹೂಗಳನ್ನು ಇಟ್ಟಿಲ್ಲ, ಮರೆತು ಬಿಟ್ಟಿದ್ದೀನಿ. ಇವಾಗ ಡಿಸೈನ್ ರೆಡಿಯಾಗಿದೆ, ಡೆಕೋರೇಟ್ ಮಾಡ್ತಾ ಇದ್ದೀನಿ. ಬ್ಲೂ ಮತ್ತು ವೈಟ್ ಪರ್ಲನ್ನು ಪೋಣಿಸ್ಕೊಂಡಿದ್ದೀನಿ. ಈ ರೀತಿ ಪರ್ಲ್ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಅಂಟಿಸ್ಕೋಬೇಕಾಗತ್ತೆ. ಈಗ ಇನ್ನೊಂದು ತಗೊಳ್ತಾ ಇದ್ದೀನಿ. ಈಗಾಗಲೇ 2 ಎಳೆಗಳನ್ನು ಅಂಟಿಸಿದ್ದೆ. ಆ 2 ಹತ್ತಿ ಎಳೆಗಳ ಮೇಲೆ ಫೆವಿಕಾಲ್ ಹಾಕಿ ಅಂಟಿಸಿ ಅದರ ಮೇಲೆ ಸರವನ್ನು ಪೋಣಿಸ್ಕೋಬೇಕಾಗತ್ತೆ. ಇದೇ ರೀತಿ ಪ್ರತಿಯೊಂದು ಮಾಡ್ಕೊಂಡು ಹೋಗಬೇಕಾಗತ್ತೆ. ಎಳೆಗಳ ಮೇಲೆ ಕೆಳಭಾಗದ ಹೂವಿನ ಮೇಲೆ ಬರೋ ಹಾಗೆ ತುದಿಯಲ್ಲಿ ಪದಕಕ್ಕೋಸ್ಕರ ಇಷ್ಟೇ ಮಾಡಿ ಇಡ್ತಾ ಇದ್ದೀನಿ. ಒಂದು ಹೂವಿನ ಮಧ್ಯಭಾಗದಿಂದ ಇನ್ನೊಂದು ಹೂವಿನ ಮಧ್ಯಭಾಗಕ್ಕೆ ಪೋಣಿಸಿರೋ ಸರ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗತ್ತೆ. ಇಲ್ಲಿಗೆ ಹಾರ ಮುಗಿದಿದೆ. ಮತ್ತೊಂದು ಸಿಂಪಲ್ಲು ಬೇಗ ಆಗೋವಂಥ ಹತ್ತಿ ಹಾರ ಮುಗಿದಿದೆ. ಹೂಗಳನ್ನು ಸಮಯ ಇದ್ದಾಗ ಮಾಡಿ ಇಟ್ಕೊಂಡ್ರೆ ನಂತರ ಸಮಯ ಸಿಕ್ಕಾಗ ಜೋಡಿಸ್ಕೋಬೋದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.